ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಯು ಜಿ ಸಿ ಇ ಟಿ ಮತ್ತು ಕೆ ಸಿ ಇ ಟಿ ಮತ್ತು ಕೆ ಎ ಇವರ ವತಿಯಿಂದ ಏನಪ್ಪ ಅಂತಂದರೆ 2026ನೇ ಸಾಲಿನ ಯಾರೆಲ್ಲ ಅಭ್ಯರ್ಥಿಗಳು ಎ ಎಚ್ ಎಸ್ಸು, ಅಲ್ಲಡಲ್ ಸೈನ್ಸ್ ಇರ್ಬೋದು, ಬಿ ಎಸ್ ಸಿ ನರ್ಸಿಂಗ್ ಇರ್ಬೋದು, ಹೌದಾ. ಆಮೇಲೆ ನನ್ನ ಚಾನಲ್ ಬಗ್ಗೆ ಹೇಳ್ತಾ ಇರುವಂಥದ್ದು ನಾನು ಏನು ಇನ್ಫಾರ್ಮೇಷನ್ ಕೊಡ್ತೀನಿ ಅಂದರೆ ಬಿ ಎಸ್ ಸಿ ನರ್ಸಿಂಗು, ಅಲ್ಲಡಲ್ ಸೈನ್ಸು, ಆಮೇಲೆ ಫಾರ್ಮಸಿ, ಹೌದಾ, ಫಾರ್ಮಸಿ, ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಬಿ ಪಿ ಟಿ, ಹೌದಾ. ಇವೆಲ್ಲ ಕೋರ್ಸ್ಗಳಿಗೆ ಆನ್ಲೈನ್ ಅರ್ಜಿಗಳನ್ನು ಇವತ್ತು ಲಿಂಕ್ ಅಪ್ಡೇಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ನಾಳೆಯಿಂದ ಆರಂಭ ಆಗಬೇಕು, ನಾಳೆಗೆ ಅಪ್ಡೇಟ್ ಆಗುತ್ತಿಲ್ಲ. ಬಟ್ ಇವತ್ತು ಇದನ್ನೇನು ಮಾಡಿದ್ದಾರೆ, ಲಿಂಕ್ ಅಪ್ಡೇಟ್ ಮಾಡಿದ್ದಾರೆ. ಇಲ್ಲಿ ನಾವು ಕ್ಲಿಕ್ ಮಾಡಿ ನಿಮ್ಗೆ ತೋರಿಸ್ತೇನೆ. ಲಿಂಕ್ ಎಷ್ಟು ತುಂಬ ಸಾಫ್ಟ್ವೇರ್ ಬದಲಾವಣೆ ಮಾಡಿದ್ದಾರೆ. ಹೋದ ವರ್ಷಕ್ಕಿಂತ ಈ ವರ್ಷ ತುಂಬಾ ಬದಲಾವಣೆ ಇದೆ. ತುಂಬ ಮೋಡಿಫೈಡ್ ಮಾಡಿದ್ದಾರೆ, ಹೌದಾ. ತುಂಬ ಬದಲಾವಣೆ ಮಾಡಿ ಮೋಡಿಫೈಡ್ ಕಲರ್ ಎಲ್ಲ ನೀಟಾಗಿ ಮಾಡಿದ್ದಾರೆ. ಸೊ ಅಪ್ಲಿಕೇಶನ್ಸ್ ಇಲ್ಲಿ ನೋಡ್ತಾ ಇದ್ದೀರಿ, ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಇದೆಲ್ಲದಕ್ಕೂ ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಬರುತ್ತೆ. ಯಾರಿಗೆಲ್ಲ ಬರುತ್ತೆ ಅಂತಂದರೆ ಇದೆ ನ್ಯೂ ನೋಡಿ. ಈಗ ನೀವು ಫಸ್ಟ್ ಟೈಮ್ ಆಗಿದ್ದರೆ ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇದ್ದೀರಿ, ಯು ಜಿ ಸಿ ಇ ಟಿಯಲ್ಲಿ ಒಳಗಡೆ ಎಲ್ಲ ಬರ್ತವೆ, ಎಲ್ಲ ಪ್ರೊಫೆಷನಲ್ ಕೋರ್ಸ್ಗಳು, ಇಂಜಿನಿಯರಿಂಗು, ಆಮೇಲೆ ಅಲೈಡ್ ಹೆಲ್ತ್ ಸೈನ್ಸು, ಇಲ್ಲಿ ನೋಡಿ ಪ್ಯಾರಾಮೆಡಿಕಲ್ಲು, ಆರ್ಕಿಟೆಕ್ಚರು, ನೀಟು, ಎಲ್ಲರೂ ಬಂದರೆ ಇದರಲ್ಲಿ ಬಿ ಎಸ್ ನರ್ಸಿಂಗ್ ಎಲ್ಲರೂ ಕೂಡ ಇದು ಕಾಮನ್ ಆದಂಥ ಒಂದು ಅಪ್ಲಿಕೇಶನ್ ರೀ. ಜಸ್ಟ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇಲ್ಲಿ ಅಪ್ಲಿಕೇಶನ್ಸ್ ಲಿಂಕ್ ಅಪ್ಡೇಟ್ ಮಾಡಲಾಗಿದೆ. ಅಭ್ಯರ್ಥಿಗಳ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಲಿಂಕ್ ಅಪ್ಡೇಟ್ ಆಗಿದೆ. ನೆನಪಿರಲಿ, ಈ ಒಂದು ಅಪ್ಲಿಕೇಶನ್ ಹಾಕಬೇಕಪ್ಪ ಅಂತಂದರೆ ನೀವು SSLC ಮತ್ತು ಆಧಾರ್ ಕಾರ್ಡ್ ಇವೆರಡರಲ್ಲೂ ಕೂಡ ನೇಮ್ ಸೇಮ್ ಇರಬೇಕು. ಉದಾಹರಣೆಗೆ ಹೇಳ್ತೀನಿ ನೋಡಿರಿ, ನಾನಿಲ್ಲಿಗ ರಾಹುಲ್ ದೊಡಮನಿ ಅಂತಿತ್ತು ಎಲ್ಲಿ, ಅದರಲ್ಲಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ. ಆಧಾರ್ ಕಾರ್ಡಲ್ಲಿ ಕೂಡ ರಾಹುಲ್ ದೊಡಮನಿ ಅಂತ ಇರಬೇಕು. ಆಧಾರ್ ಕಾರ್ಡಲ್ಲಿ ಏನಾದರೂ ರಾಹುಲ್ ದೊಡಮನಿ ಬದಲು ರಾಹುಲ್ ಏನು ತಂದೆ ಹೆಸರು ರಾಹುಲ್ ರಾಮಪ್ಪ ಅಂತ ಏನೋ ಬಂದಿದ್ದರೆ, ದೊಡ್ಡಮನೆ ಅಂತ ಬಂದಿದ್ದರೆ, ಇದನ್ನು ತಿದ್ದುಪಡಿ ಮಾಡ್ಕೋಬೇಕು. ಆಧಾರ್ ಕಾರ್ಡಲ್ಲಿ ಇರುವಂಥಾದರೂ SSLC ಮಾಡ್ಕೋಬೇಕು. SSLC ಇದ್ದಿದ್ದನ್ನು ಆಧಾರ್ ಕಾರ್ಡ್ ಒಟ್ಟು 3 ನೋಡಿ, SSLC, ಆಧಾರ್ ಕಾರ್ಡು ಮತ್ತು ಕಾಸ್ಟ್ ಸರ್ಟಿಫಿಕೇಟ್, ಇವು 3 ಸೇಮ್ ಹೆಸರಿರಬೇಕು. ಒಂದು ಡಾಟು ಕೂಡ ಚೇಂಜ್ ಆಗಬಾರ್ದು. ಅದನ್ನು ಇನ್ನೂ ಟೈಮ್ ಇದೆ. ನಾಳೆ ಬೆಳಗ್ಗೆ ಹೋಗಿ ನೀವು ತಹಸೀಲ್ದಾರ್ ಆಫೀಸ್ ಒಳಗಡೆ ಹೋಗಿ ಅಥವಾ ಆಧಾರ್ ಕಾರ್ಡ್ ಸೆಂಟ್ರಿಗೆ ಹೋಗಿ SSLCಲಿರುವಂತೆ ಆಧಾರ್ ಕಾರ್ಡಲ್ಲಿರುವಂತೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಬದಲಾವಣೆ ಮಾಡ್ಕೋಬೇಕು.